ಇಷ್ಟು ದಿನ ನಾನು ನಮ್ಮ ಹತ್ರ ಬರೋ ಕಾಡು ಪ್ರಾಣಿಗಳನ್ನು ಮಾತ್ರ ತೋರಿಸ್ತಾ ಇದ್ದೆ. ಆದರೆ ಇವತ್ತು ನಾವೇ ಕಾಡು ಒಳಗಡೆ ಹೋಗೋಣ. ಇವತ್ತು ನಾನು ನಿಮಗೆ ನಮ್ಮೂರ ಕಾಡು ತೋರಿಸ್ತೀನಿ ಬನ್ನಿರಿ. ಓಕೆ, ನಾವಿವಾಗ ಇದ್ದೀವಿ ನಮ್ಮ ಅನೂರಿನ ಅಜ್ಜಿಪುರದಲ್ಲಿದ್ದೀವಿ. ಚಾಮರಾಜನಗರ ಅನೂರು ತಾಲೂಕು ಅಜ್ಜಿಪುರದಲ್ಲಿ ಸ್ಟಾರ್ಟ್ ಆಗಿರುವಂತಹ ಹೊಸ ಸಫಾರಿ. ಓಕೆ, ಹೊಸ ಸಫಾರಿಗೆ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ. ಸುಮಾರು 11 ಸೀಟ್ ಹೋಗ್ತಾ ಇದ್ದೀವಿ ನಾವು. ಮಲೈ ಮಹದೇಶ್ವರ ವನ್ಯಜೀವಿ ಸಫಾರಿ ಬೆಳಿಗ್ಗೆ ಟೈಮ್ 6 ಗಂಟೆಯಿಂದ 7:30 ತನಕ ಇದೆ. 7:30ಯಿಂದ 9 ಗಂಟೆ ತನಕ 2 ಶಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಸಂಜೆ 3 ಗಂಟೆಯಿಂದ 4:30, 4:30ಯಿಂದ 6 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸಫಾರಿ ಒಬ್ಬರಿಗೆ ಎಷ್ಟು ಪ್ರೈಸ್ ಅಂದ್ಬಿಟ್ಟು ಹಾಕಿದರೆ $400 ಒಬ್ಬರಿಗೆ, ಮಕ್ಳಿಗಾದರೆ $200. ನೀವೇನಾದರೂ ಸಫಾರಿಗೆ ಬಂದರೆ ನೀವು ಮಿನಿಮಮ್ ಒಂದು 6 ಸೀಟ್ ಆದರೂ ಇರಬೇಕು. ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಇಲ್ಲಿ ಬೇರೆಯವ್ರ ಜೊತೆ ಜಾಯ್ನ್ ಆಗ್ಬೋದು. ಒಟ್ಟು ಮಿನಿಮಮ್ 6 ಸೀಟ್ ಆಗಿರಬೇಕು, ಇಲ್ಲ 11 ಸೀಟ್ ಆಗಿರ್ಬೋದು. 6 ಸೀಟು ಅಥವಾ 11 ಸೀಟು. ಇಲ್ಲ ನೀವು ನಾನು ಒಬ್ಬನೇ ಹೋಗ್ತೀನಿ, ಇಬ್ಬರೇ ಹೋಗ್ತೀನಿ ಅಂದರೆ $2,400 ಕೊಟ್ಬಿಟ್ಟು ನೀವು ಒಬ್ಬರಾದರೂ ಹೋಗ್ಬೋದು. ಟೈಮ್ ಇವಾಗ ಸುಮಾರು 4:30 ಆಗಿದೆ. ಇವಾಗ ನಮ್ಮ ಸಫಾರಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಜ್ಜಿಪುರದ ಫಾರೆಸ್ಟ್ ಕ್ವಾರ್ಟರ್ಸಿಂದ. ಇದೇ ನಮ್ಮ ಜೀಪು, ಇದರಲ್ಲೇ ಕರ್ಕೊಂಡು ಹೋಗ್ತಾರೆ. ಓಕೆ, ಇಲ್ಲಿ ಏನು ನೋಡ್ತಾ ಇರಲ್ಲ ಈ ಫಾರೆಸ್ಟು, ಆವಾಗ ವೀರಪ್ಪ ನೋಡಾಡ್ತಿದ್ದಂಥ ಫಾರೆಸ್ಟ್ ಇದು. ಸಫಾರಿಲಿ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಅಲ್ಲಿ ನಮ್ಮಿಂದ ಬೇರೆ ಪ್ರಾಣಿಗಳಿಗೆ, ನಮ್ಮಿಂದ ಕಾಡು ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗೋದು ಬೇಡ. ಸೊ ತೋರಿಸ್ತೀನಿ, ನೋಡ್ರಿ. ಸಫಾರಿಗೆ ಹೋಗೋದು ದೊಡ್ಡದಲ್ಲ. ಸಫಾರಿಲಿ ನಾವು ಪ್ರಾಣಿಗಳನ್ನು ಯಾವ ಥರ ಟ್ರ್ಯಾಕ್ ಮಾಡ್ತೀವಿ ಅನ್ನೋದ್ರ ಮೇಲಿರುತ್ತೆ. ಸೊ ಪ್ರಾಣಿಗಳನ್ನು ಟ್ರ್ಯಾಕ್ ಮಾಡಿ ನಾವು ಕಂಡುಹಿಡಿಬೇಕು. ನೋಡೋಣ ಯಾವ್ಯಾವ ಪ್ರಾಣಿಗಳನ್ನು ನಾವು ಕಂಡುಹಿಡಿತೀವಿ, ಅವು ಕಾಣಿಸ್ಕೊಳ್ತವೆ ಅಂತ. ಆನೆಗಳು ಸಿಗ್ತವೆ ಅನ್ನೋ ಒಂದು ನಂಬಿಕೆ ಇದೆ. ನೋಡೋಣ, ಹೇಳೋದಕ್ಕಾಗಲ್ಲ. ಓವರ್ ಎಕ್ಸ್ಪೆಕ್ಟೇಷನ್ ಬೇಡ. ಈ ಸಫಾರಿ ಟೋಟಲ್ಲು 20ರಿಂದ 25 ಕಿಲೋಮೀಟ್ರ್ ಆಗುತ್ತೆ. ಬರೋದೊಂದು ರೂಟು, ಮತ್ತು ವಾಪಸ್ ಹೋಗೋದು ಇನ್ನೊಂದು ರೂಟು. ಓಕೆ, ನೋಡೋಣ ಇವಾಗ ಹೋಗೋ ರೂಟಲ್ಲಿ ಸಿಗುತ್ತೋ ಅಥವಾ ವಾಪಸ್ ಹೋಗೋ ರೂಟಲ್ಲಿ ಸಿಗುತ್ತೋ ಗೊತ್ತಿಲ್ಲ. ನಾವು ಹುಡುಕ್ಬೇಕಷ್ಟೆ. ನೋಡೋಣ, ಟ್ರ್ಯಾಕ್ ಮಾಡೋಣ. ನೋಡ್ರಿ, ಅಲ್ಲಿ ನೋಡ್ರಿ ಸಾಂಬಾರ್ ಡಿಯರ್ ಅನ್ಸುತ್ತೆ. ಸ್ಪಾಟೆಡ್ ಡಿಯರ್. ಇವಾಗ ಡೌನ್ಗೆ ಹೋಗ್ತಾ ಇದ್ವಿ. ಇಲ್ಲೊಂದು ಹಳ್ಳ ಸಿಗುತ್ತೆ ನೋಡ್ರಿ ಇವಾಗ. ಓಕೆ, ಅಲ್ಲಿ ನೋಡ್ರಿ ಜಿಂಕೆಗಳು ಹೋಗ್ತಾ ಇದ್ದೇವೆ ಅಲ್ಲಿ. ಇನ್ನೊಂದು ಸ್ವಲ್ಪ ಮುಂದೆ ಅಲ್ಲಿ ನೋಡ್ರಿ ಜಿಂಕೆಗಳಿದ್ದಾವೆ ಅಲ್ಲಿ. 3 ಸಲ ಸಿಕ್ಕಿದ್ವು ಜಿಂಕೆಗಳು. ಹಾಂ, ನಿಲ್ಲಿಸಿ. ನೀರು ಕುಡಿಯೋದಕ್ಕೆ ಏನಾದರೂ ಬಂದಿದ್ವಾ ಇಲ್ಲಿ? ಅಲ್ಲಿ ಕೋತಿಗಳಿದ್ದಾವೆ. ಯಾವುದೇ ಪ್ರಾಣಿ ಸಿಗ್ತೇವೆ ಆದರೆ ಬೇಜಾರು ಮಾಡ್ಕೋಬೇಡಿ, ನೇಚರ್ನ ಎಂಜಾಯ್ ಮಾಡಿರಿ. ಈ ಥರ ಕಾಡಿನ ಮಧ್ಯ ಜರ್ನಿ ಮಾಡ್ಕೊಂಡು ಹೋಗೋದೇ ಒಂಥರ ಮಜಾ. ಅಲ್ಲಿನ ಒಂದು ಸೌಂಡ್ ಆಗಿರ್ಬೋದು, ಅಲ್ಲಿನ ವಾತಾವರಣ, ಅದನ್ನೆಲ್ಲ ನೋಡಿಕೊಂಡು ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ರಿ.
ಈ ಕಾಡೊಳಗಡೆ ಒಂದು ಅಳಿದು ಹೋಗಿರೋ ಒಂದು ಹಳ್ಳಿ ಇದೆ, ಬನ್ನಿ ತೋರಿಸ್ತೀನಿ. ಬೂದಿನಾಥ್ ಅಂದ್ಬಿಟ್ಟು ಆವಾಗ ಅದನ್ನು ಸುಮಾರು ವರ್ಷಗಳ ಹಿಂದೆ ಒಂದು ಹಳ್ಳಿ ಇತ್ತಂತೆ ಈ ಕಾಡಲ್ಲಿ. ಬಟ್ ಅದು ಸಂಪೂರ್ಣ ನಶಿಸಿ ಹೋಗಿದೆ. ಅದರ ಪಳೆಯುಳಿಕೆಗಳನ್ನ ಮಾತ್ರ ನಾವು ನೋಡ್ಬೋದು. ಇಲ್ಲಿ ಮುಂದೆ ಇದೆ, ನೋಡೋಣ ಬನ್ನಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲೇನು ಕಾಣಿಸ್ತಾ ಇದೆ ಈ ಜಾಗದಲ್ಲಿ ಒಂದು ಹಳ್ಳಿ ಇತ್ತಂತೆ ಆವಾಗ. ಎಷ್ಟು ವರ್ಷದಿಂದ ಅಂತ ಗೊತ್ತಾ? ಸುಮಾರು ವರ್ಷಗಳಿಂದ. ಮೌರ್ಯರ ಕಾಲದಲ್ಲಿ ಇಲ್ಲೊಂದು ಹಳ್ಳಿ ಇತ್ತಂತೆ. ಬಟ್ ಎಲ್ಲ ನಶಿಸಿ ಹೋಗಿದೆ. ಪಳೆಯುಳಿಕೆ ಮಾತ್ರ ಅಲ್ಲಲ್ಲಿ ಸಿಗ್ತಾ ಇದೆ. ನೋಡಲ್ಲ ನೋಡಿ, ವೀರ್ಗಲ್ಲು ಏನೇನೋ ಇಲ್ಲೊಂದು ಸಮಾಧಿಗಳು ಇದಾವ. ನಾನು ಲಾಸ್ಟ್ ಟೈಮು ಆಜಿಪಲ್ಲಿ ಬಂದಿದ್ದೆ, ಇವಾಗ ಇದರಲ್ಲಿ ಬಂದಿದ್ದೀನಿ. ಉಡುತೊರೆ ಎಲ್ಲ ಜಲಾಶಯ ಬ್ಯಾಕ್ ವಾಟ್ರ್. ಅಲ್ಲಿ ನೋಡಿ ಆಮೆಗಳು ಎಷ್ಟಿದ್ದಾವೆ. ಓಕೆ, ಇಲ್ಲಿ ಯಾವುದಾದ್ರೂ ಆನೆಗಿನ ಏನಾದರೂ ನೀರು ಕುಡಿಯೋಕ್ಕೆ ಬಂದಿದೆಯಾ ನೋಡಿ ಈವ್ನಿಂಗ್ ಟೈಮ್. ಈವ್ನಿಂಗ್ ಟೈಮು ಆನೆಗಳು ನೀರು ಕುಡಿಯೋದಕ್ಕೆ ಬ್ಯಾಕ್ ವಾಟರ್ಗೆ ಬರ್ತಾ ಇದ್ದಂತೆ. ಬಟ್ ನಮಗೆ ಸಿಕ್ಕಲಿಲ್ಲ. ಒಂದು ರೌಂಡ್ ಬಂದ್ವಿ, ಆನೆಗಳು ಸಿಕ್ಕಲಿಲ್ಲ. ಮತ್ತೆ ಇನ್ನೊಂದು ರೌಂಡ್ ಬರೋಣ ಬಂದರೆ. ಓಕೆ, ನಾವು ಅಲ್ಲಿ ಬರ್ತಿರುವಾಗ ಅಲ್ಲಿ ಕಾಣಿಸ್ತಾ ಇತ್ತು ಉಡುತೊರೆ ಹಳ್ಳ ಜಲಾಶಯ. ಇವಾಗ ಅದ್ರ ಮೇಲ್ಗಡೆ ಇದ್ದೀವಿ ನೋಡ್ರಿ, ಆ ಸೇತುವೆ ಮೇಲ್ಗಡೆ ಇದ್ದೀವಿ. ಸೊ ಕೆಳಗಡೆ ಯಾವ ಥರ ಕಾಣಿಸ್ತಿದೆ ನೋಡಿ. ವಾವ್, ಆ ಕಡೆ ಸನ್ಸೆಟ್ ಆಗ್ತಾಯಿದೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ವಾವ್. ಅದನ್ನು ಇಲ್ಲಿ ನಿಂತ್ಕೊಂಡು ಫೀಲ್ ಮಾಡೋದೇ ಒಂದು ಮಜಾ. ಅಲ್ಲಿ ನೋಡ್ರಿ ಸನ್ಸೆಟ್ ಆ ಫುಲ್ ಎಲ್ಲ ರೆಡ್ ಆಗಿಬಿಟ್ಟಿದೆ. ಆ ಒಂದು ಬೆಳಕು ಬಂದು ನೀರಿಗೆ ಬೀಳ್ತಾ ಇದೆ. ಸೊ ವ್ಯೂ ಯಾವ ಥರ ಕಾಣಿಸ್ತಿದೆ ಅಂದರೆ ಇಲ್ಲಿಗೆ ಅಬ್ಬಬ್ಬಾ ಎಷ್ಟು ಚೆನ್ನಾಗಿದೆ ಗುರು. ಇಲ್ಲಿ ನೋಡು, ನನ್ನ ಮುಖನೇ ಕೆಂಪು ಕಾಣಿಸ್ತಿದೆ, ಅಷ್ಟೊಂದು ರೆಡ್ ಆಗಿದೆ ಮೋಡ ಎಲ್ಲ. ಈ ಥರ ಸನ್ಸೆಟ್ ಸಿಗೋದು ರೇರ್. ಡೈಲಿ ಈ ಥರ ಸನ್ಸೆಟ್ ಆಗೋಲ್ಲ. ನೇಚರ್ನ ಎಂಜಾಯ್ ಮಾಡೋರು ಏನಿಲ್ಲದೆ ಹೋದ್ರೆ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡ್ದಿದ್ದವರು ಅಲ್ಲಿ ಹುಲಿ ಬಂದರು ಸುಮ್ಮನೆ ನೋಡ್ಕೊಂಡು ನಿಂತಿರ್ತಾರೆ. ಸೊ ಸಫಾರಿನ ಎಂಜಾಯ್ ಮಾಡೋದು ಪ್ರಾಣಿ ಸಿಕ್ಕಿದ್ರೆ ಮಾತ್ರ ಅಲ್ಲ, ನಾವು ಫೀಲ್ ಮಾಡೋ ರೀತಿಲಿ ಇರುತ್ತೆ. ನೀವೇನಾದರೂ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದರೆ ಈ ಒಂದು ಸಫಾರಿಗೆ ಬನ್ನಿರಿ. ಈ ಸಫಾರಿಗೆ ಬಂದರೆ ಬರೀ ನೀವು ಪ್ರಾಣಿಗಳನ್ನು ನೋಡೋದಷ್ಟೇ ಅಲ್ಲ, ಈ ಒಂದು ಡ್ಯಾಮ್ ನೋಡ್ಬೋದು, ಈ ವ್ಯೂ ಪಾಯಿಂಟ್ಗಳನ್ನು ನೋಡ್ಬೋದು. ಸೊ ನಮಗೇನು ಅದೃಷ್ಟ ಚೆನ್ನಾಗಿಲ್ಲ ಅನಿಸುತ್ತೆ. ಹೆಚ್ಚಿಗೆ ಪ್ರಾಣಿ ಅಂದರೆ ಜಿಂಕೆಗಳು ಸಿಕ್ತು ಬಿಡಿ, ಜಿಂಕೆ ಸಿಕ್ತು, ಸ್ಪಾಟೆಡ್ ಡಿಯರ್ ಸಿಕ್ತು, ತುಂಬ ನವಿಲುಗಳು ಎಲ್ಲ ಸಿಕ್ಕಿದ್ದಾವೆ. ಬಟ್ ನಮಗೆ ಆನೆ ಹುಲಿ ಆ ಥರ ಸಿಗಲಿಲ್ಲ. ಸೊ ನಿಮ್ಮ ಅದೃಷ್ಟ, ನಿಮ್ಗೆ ಸಿಕ್ಕಿದ್ರೂ ಸಿಗ್ಬೋದು. ಸೊ ನೀವೇನಾದರೂ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋದರೆ ಹಾಗೆ ಈಗ ಬನ್ನಿ, ಎಲ್ಲಿ ರಾಮಪುರದ ರೂಟಿಗೆ ಬನ್ನಿ. ರಾಮಪುರದಿಂದ ಹಿಂದ್ಗಡೆ ಅಜ್ಜಿಪುರ ಅಂತ ಒಂದು ಊರಿದೆ, ಅಲ್ಲಿಂದ ಕರ್ಕೊಬರ್ತಾರೆ ನಿಮ್ಮನ್ನು ಸಫಾರಿಗೆ. ಸೊ ನೀವು ಸಫಾರಿ ನೋಡಿಕೊಂಡು ಲಾಸ್ಟಲ್ಲಿ ಈ ಒಂದು ಜಲಾಶಯ ನೋಡಿಕೊಂಡು ಈ ವ್ಯೂ ಪಾಯಿಂಟ್ಗಳನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. 70, 80, 90ಲೆಲ್ಲ ವೀರಪ್ಪನ್ ಓಡಾಡ್ತಿದ್ದಂತಹ ಫಾರೆಸ್ಟ್ ಇದು. ಸೊ ನೀವು ಇದನ್ನೆಲ್ಲ ನೋಡಬೇಕು, ಫೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದಿನ ಬನ್ನಿ, ಈ ಒಂದು ಸಫಾರಿಗೆ ಬನ್ನಿರಿ, ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ವಾಪಸ್ ಹೋಗ್ತಾ ಇದ್ವಿ. ಆನೆ ಎಲ್ಲೋ ಇಲ್ಲಿ ಸೌಂಡ್ ಮಾಡ್ತಾ ಇದೆಯಂತೆ, ಹಾಗೆ ಆನೆ ನೋಡಿಕೊಂಡು ಹಾಗೆ ಹೋಗೋಣ. ಇಲ್ಲಿ ಬಂದಿದ್ಕೊಳ್ಳ ಕಾಲುವೆಲ್ಲಿ ಸಿಕ್ಬಿಟ್ಟು 2 ಸತಿ ನಮ್ಗೆ 5 ಹೋದಾಗ ಚಾರ್ಜ್ ಮಾಡ್ಬಿಟ್ಟು ಬೇಡ, ಶಿವಣ್ಣ ಬರ್ತಾನೆ, ಇವರೇ ನಿಮ್ಮ ಸೇರಿ ಹಿಂದೆ ಇದೆ ನೋಡಿ, ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ ನೋಡ್ರಿ, ಆನೆ ಇದೆ ನೋಡ್ರಿ ಇಲ್ಲಿ.
ಹಿಂದೆ ಹೋಗಿ ಇಲ್ಲಿ ನೋಡ್ರಿ ಆನೆ ಇದೆ ನೋಡ್ರಿ ಇವಾಗ. ನೋಡ್ರಿ ಏನು ತಿಂತಾ ಇದೆ, ಮೋಸ್ಟ್ಲಿ ಬರುತ್ತೆ ಅನ್ಸುತ್ತೆ ಈ ಕಡೆಗೆ.